ನಾನು ಅಂಜು. ನನ್ನ ಕರಿಮಣಿಯ ಮಾಲೀಕನ ಹೆಸರು ಪ್ರಕಾಶ್. ನಾವಿಬ್ಬರೂ ಸಿಟಿಯೊಂದರಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮಗೆ ಕಲ್ಯಾಣವಾಗಿ ಕೆಲವು ವರ್ಷಗಳೇ ಆಗಿದೆ. ಅದಷ್ಟೇ ಅಲ್ಲದೆ ನಾವಿಬ್ಬರೂ ಒಂದೇ ಏರಿಯಾದವರು ಆಗಿದ್ದರಿಂದ ಮೊದಲಿಗೆ ಅವನು ಮತ್ತು ನನಗೆ ಯಾವುದೇ ಪರಿಚಯ ಇರಲಿಲ್ಲ. ಆದರೆ ಕಾರ್ಯಕ್ರಮ, ಸಮಾರಂಭ, ಕ್ರೀಡೆ ಎಲ್ಲಾ ಕಾರ್ಯಕ್ರಮದಲ್ಲಿ ಇಬ್ಬರೂ ಭಾಗವಹಿಸುತ್ತಿದ್ದೆವು. ಆಗ ಸ್ವಲ್ಪ ಪರಿಚಯ ಕೂಡ ಆಯ್ತು, ನಂತರ ಸ್ನೇಹ ಆಯ್ತು. ಹೀಗೆ ನಮ್ಮ ನಡುವೆ ಸಾಕಷ್ಟು ವರ್ಷ ಸ್ನೇಹ ಇತ್ತು. ನಾವು ಸಿಟಿಯಲ್ಲೇ ಕಾಲೇಜು ಕಲಿಯುವಾಗ ಅವನು ನನಗೆ ತನ್ನ ಮನಸ್ಸಿನ ಭಾವನೆಗಳ ಬಗ್ಗೆ ತಿಳಿಸಿದ್ದ. ಕೊನೆಗೆ ನಾನು ಕೂಡ ಒಪ್ಪಿ, ಆಮೇಲೆ ಡಿಗ್ರಿ ಎಲ್ಲಾ ಮುಗಿದ ಮೇಲೆ ಮನೆಯಲ್ಲಿ ಒಪ್ಪಿಸಿ ಎಲ್ಲರ ಸಮ್ಮುಖದಲ್ಲಿ ಕಂಕಣ ಭಾಗ್ಯವು ಕೂಡಿ ಬಂತು. ಅವನು ತಮ್ಮ ಕುಟುಂಬದ ಬಿಸ್ನೆಸ್ ಅನ್ನ ನೋಡಿಕೊಳ್ಳುತ್ತಿದ್ದ. ಉಳಿದಂತೆ ಅವನ ಮನೆಯಲ್ಲಿನ ಎಲ್ಲರೂ ನನ್ನನ್ನ ಚೆನ್ನಾಗಿನೇ ನೋಡ್ಕೊಳ್ತಾ ಇದ್ರು. ಹೀಗಾಗಿ ಸರ್ಕಾರಿ ಕೆಲಸದ ಅಗತ್ಯನೇ ನಮಗೆ ಎಂದಿಗೂ ಬೀಳಲಿಲ್ಲ. ಇನ್ನು ಪ್ರಕಾಶ್ ಸೀರೆ ಬಿಸ್ನೆಸ್ ಅನ್ನ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ. ಆದ್ರೆ ಅವನು ಅಂಗಡಿಗೆ ಹೋದ್ರೆ ಹೊತ್ತು ಮುಳುಗಿದ ಮೇಲೆನೆ ವಾಪಸ್ ಮನೆಗೆ ಬರ್ತಾ ಇದ್ದಿದ್ದು. ಇತ್ತೀಚೆಗಂತೂ ಅವನಿಗೆ ಸದಾ ಬಿಸ್ನೆಸ್ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿತ್ತು. ಹಗಲು ರಾತ್ರಿ ಅದರ ಬಗ್ಗೆನೇ ಯೋಚಿಸುತ್ತಾ ಇದ್ದ. ಇನ್ನು ಹೊತ್ತು ಮುಳುಗಿದ ಮೇಲೆ ಮನೆಗೆ ಬಂದ ಮೇಲೆ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದ. ನನ್ನೊಂದಿಗೆ ಸರಿಯಾಗಿ ಮಾತು ಕೂಡ ಆಡ್ತಾ ಇದ್ದಿಲ್ಲ. ಇನ್ನು ಏಕಾಂಗಿಯಾಗಿ ಸಮಯ ಕಳೆಯೋದು ಕೂಡ ಕಷ್ಟವಾಗಿ ಬಿಟ್ಟಿತ್ತು. ಈ ಮೊದಲು ಸಂತೋಷವಾಗಿದ್ದ ನನಗೆ ಯಾಕೋ ಅದರ ಕೊರತೆ ಕಾಡತೊಡಗಿತ್ತು. ಏಕಾಂಗಿತನ, ನಿರಾಸೆ, ಬೇಸರ ಹೀಗೆ ಇದ್ದಾಗಲೇ ಒಂದು ದಿನ ಊರಿನಲ್ಲಿ ದೊಡ್ಡಮ್ಮನ ಮಗನ ಮದುವೆ ಫಿಕ್ಸ್ ಆಗಿತ್ತು. ಇನ್ನು ಇದಕ್ಕೆ ನನ್ನ ಯಜಮಾನರು, ಅವನ ಮನೆಯವರು ಈ ಕಾರ್ಯಕ್ರಮಕ್ಕೆ ಬರದೆ ಅಂಗಡಿಯಲ್ಲಿಯೇ ಇದ್ದರು. ಕೊನೆಗೆ ನಾನು ಮತ್ತೆ ನನ್ನ ಅಪ್ಪ ಅಮ್ಮ ಹೋಗುವುದು ಎಂದು ನಿರ್ಧಾರವಾಯಿತು. ಹಾಗಾಗಿ ನಾವು ಅಲ್ಲಿಗೆ ಹೋದಾಗ ನಡೆದ ಒಂದು ಘಟನೆ ನನ್ನನ್ನ ಚಿಂತೆ ಮಾಡುವಂತೆ ಮಾಡಿತ್ತು. ನಾನು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ನನ್ನ ಬಂಧು ಬಳಗವೆಲ್ಲವೂ ಅಲ್ಲಿ ಬಂದು ಬಿಟ್ಟಿತ್ತು. ಇದಾದ ಮೇಲೆ ಮಾಮೂಲು ಇದ್ದೇ ಇದೆಯಲ್ಲ, ಎಲ್ಲರೂ ಕೂಡಿಕೊಂಡು ಹರಟೆ ಹೊಡೆಯುವುದು, ಕೆಲಸ ಮಾಡುವುದು ಹೀಗೆಲ್ಲ ನಡೆಯುತ್ತಿತ್ತು. ಕೊನೆಗೆ ಕಲ್ಯಾಣವು ಭರ್ಜರಿಯಾಗಿ ನೆರವೇರಿ ಇನ್ನೇನು ವಾಪಸ್ ಬರಬೇಕೆಂದು ರೈಲನ್ನು ಬುಕ್ ಮಾಡುವಾಗ ಅವನು 2 ದಿನ ಬಿಟ್ಟು ಹೋಗು, ನಾಳೆ ಊರಲ್ಲಿ ನಮ್ಮ ಸಮಾಜದ ಒಂದು ಕಾರ್ಯಕ್ರಮವಿದೆ, ಅದನ್ನು ಮುಗಿಸಿ ಹೋಗು ಎಂದಾಗ ಸರಿ ಅಂತ 2 ದಿನ ಅಲ್ಲಿಯೇ ಉಳಿದಿದೆ. ಅದಾಗಲೇ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗಿದ್ದರಿಂದ ನಾವಷ್ಟೇ ಮನೆಯಲ್ಲಿ ಉಳಿದುಕೊಂಡಿದ್ದೆವು. ಅಲ್ಲದೆ ಅದು ನಮ್ಮದೇ ಮನೆಯಾಗಿದ್ದರಿಂದ ಚಿಂತೆ ಮಾಡುವ ಅಗತ್ಯವೂ ಇರಲಿಲ್ಲ. ಕೊನೆಗೆ ಇಷ್ಟು ದಿನ ಇದ್ದೇವೆ, 2 ದಿನ ಯಾವ ಲೆಕ್ಕ ಎಂದು ಅಲ್ಲಿಯೇ ಉಳಿದುಕೊಂಡು ಆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮನೆಗೆ ಬಂದೆವು. ಅದೇ ಹೊತ್ತಿಗೆ ಮನೆಯಲ್ಲಿ ಪಕ್ಕದ ಮನೆಯ ಸುಜಯ್ ಕೂಡ ಬಂದಿದ್ದ. ಅವನ ಜೊತೆಗೆ ಮಾತಾಡಿ ಒಳಗೆ ಹೋಗಬೇಕು ಎಂದುಕೊಂಡಿದ್ದೆ. ಆಗ ನನ್ನನ್ನ 1 ನಿಮಿಷ ನಿಲ್ಲು ಎಂದ. ನಾನು ಯಾಕೆ ಎಂದು ಕೇಳಿದೆ. ಆಗ ಅವನು, ಏನಿಲ್ಲ, ಇವನ ಮನೆಯಲ್ಲಿ ಇವನೇ ಒಬ್ಬ ದುಡಿತಾ ಇರೋದು, PUC ಮುಗಿಸಿ ಶಿಕ್ಷಣ ಅರ್ಧಕ್ಕೆ ಬಿಟ್ಟಿದ್ದಾನೆ. ಹಾಗಾಗಿ ಇವನಿಗೆ ಒಂದು ಕೆಲಸ ಬೇಕಿತ್ತು. ಮಳೆ ಕೂಡ ಇಲ್ಲ, ಹಾಗಾಗಿ ಇಲ್ಲಿ ಕೂಲಿ ಕೆಲಸ ಕೂಡ ಸಿಗ್ತಾ ಇಲ್ಲ. ಇವನು ನನಗೆ ಮೊದಲೇ ಈ ಬಗ್ಗೆ ಹೇಳಿದ್ದ. ಆದರೆ ನಾನು ನೀನು ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಫೋನ್ನಲ್ಲಿ ಏನು ಹೇಳಲಿಲ್ಲ. ಇವಾಗ ಹೇಗಿದ್ರು ನಿಮ್ಮ ಅಂಗಡಿಯಲ್ಲಿ ಜಾಸ್ತಿ ಕೆಲಸ ಇರುತ್ತೆ, ಅದು ಅಲ್ಲದೆ ಸೀಸನ್ ಕೂಡ ಇದೆ. ಎಷ್ಟೋ ಜನ ಕೆಲಸ ಮಾಡುವವರು ಇದ್ದರೂ ಕೂಡ ಕಡಿಮೆಯೇ. ಮೊನ್ನೆ ಪ್ರಕಾಶ್ ಕೂಡ ಇದನ್ನೇ ಹೇಳ್ತಿದ್ದ. ಇವಾಗ ನೀನು ಹೇಗಿದ್ರು ಬಂದಿದ್ದೀಯಾ ಅಲ್ವಾ, ಇವನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗಿ ಅಂಗಡಿ ಕೆಲಸಕ್ಕೆ ಸೇರಿಸು ಅಂತ ಹೇಳಿದ. ಅವನ ಮಾತು ಕೇಳಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೆ. ಕೊನೆಗೆ ಮನೆಗೆ ಫೋನ್ ಮಾಡಿ ಮನೆಯಲ್ಲಿ ಈ ವಿಷಯ ಹೇಳಿದಾಗ ಅವರು ಸರಿ ಕರ್ಕೊಂಡು ಬಾ ಅಂತ ಹೇಳಿದರು. ಆಮೇಲೆ ಈ ಸಂಜೆ ನಾಳೆ ನಮ್ಮ ಜೊತೆಗೆ ಬರೋಕೆ ರೆಡಿಯಾಗಿ ಕೆಲಸ ಕೊಡ್ತಾರಂತೆ ಎಂದಾಗ ಅವನು ಖುಷಿಯಿಂದ ಹೋದ. ಇನ್ನು ಮಾರನೇ ದಿನ ನನ್ನ ಯಜಮಾನ ಊರಿಗೆ ಹೋಗೋಕೆ ಅಂತ ರೈಲ್ ಟಿಕೆಟ್ ಬುಕ್ ಮಾಡಿದ್ದೆ. ನನ್ನ ಎದುರಿಗೆ ಸೀಟಿಗೆ ನನ್ನಪ್ಪ, ಅವರ ಮೇಲಿನ ಸೀಟಿನಲ್ಲಿ ಇವನಿಗೆ ಸೀಟು ಸಿಕ್ಕಿತು. ಅವನು ಮೇಲೆ ಬಿದ್ದುಕೊಂಡಿದ್ದ. ಆದರೆ ಅವನು ಹೀಗೆ ಬಿದ್ದಾಗ ಅವನು ಮೊಬೈಲ್ನಲ್ಲಿ ಏನೋ ನೋಡುತ್ತಾ ನನ್ನ ಕಡೆಗೆ ನೋಡ್ತಾ ಇದ್ದ. ನಾನು ಒಂದು ಸಲ ನೋಡಿ ಸುಮ್ಮನಾದೆ. ಆಮೇಲೆ ಅವನು ಪದೇ ಪದೇ ಹೀಗೆ ನೋಡ್ತಾ ಇರಬೇಕಾದರೆ ನಾನು ನನ್ನನ್ನು ನೋಡಿಕೊಂಡಾಗ ನನ್ನ ಚೂಡಿದಾರ್ ಮೇಲ್ಗಡೆ ಸ್ವಲ್ಪ ಸಡಿಲವಾಗಿತ್ತು. ಅವನು ಮೇಲಿನಿಂದ ಏನು ನೋಡುತ್ತಿದ್ದ ಅಂತ ನನಗೆ ಅರ್ಥವಾಯಿತು. ಆಮೇಲೆ ನಾನು ಕೂಡ ಹೀಗೆ ಮೊಬೈಲ್ನಲ್ಲಿ ನೋಡುತ್ತಾ ಎಲ್ಲವನ್ನೂ ಸರಿ ಮಾಡಿಕೊಂಡಾಗ ಅವರು ಆ ಕಡೆ ತಿರುಗಿದ. ಆತರ ಮತ್ತೆ ಏನಾದರೂ ಉಪಾಯ ಮಾಡಿ ಈ ಕಡೆಗೆ ನೋಡಿದರೂ ಸಹಿತ ಅವನಿಗೆ ಏನು ಸಿಗಲಿಲ್ಲ. ನಾನು ಕೂಡ ಹೋದರೆ ಹೋಗಲಿ ಬಿಡು ಎಂಬಂತೆ ಕೆಲ ಹೊತ್ತು ಮೊಬೈಲ್ ಬಳಸಿ ತಾಯಿ ಜೊತೆಗೆ ಮಾತಾಡುತ್ತಾ ಕುಳಿತಾಗ ಅವನು ನನ್ನ ನೋಡ್ತಾನೆ ಇದ್ದ.
ಆಮೇಲೆ ಸ್ವಲ್ಪ ಹೊತ್ತು ಇದ್ದು ಅವತ್ತು ರೆಸ್ಟ್ ಮಾಡಿದೆ. ಆದರೆ ಈ ಘಟನೆಯಿಂದ ಮತ್ತು ಅವನು ಯಾವಾಗ ನಮ್ಮೂರಿಗೆ ಕಾಲಿಟ್ಟನು ಅವತ್ತಿನಿಂದ ಎಲ್ಲವೂ ಬದಲಾಗಿ ಹೋಯಿತು. ಇನ್ನು ಅವನನ್ನು ನಾವೇ ತರಿಸಿಕೊಂಡಿದ್ದರಿಂದ ಅವನನ್ನು ಮನೆಯಲ್ಲಿ ಇರಿಸಿಕೊಳ್ಳೋಣ ಅಂತ ಎಲ್ಲರೂ ನಿರ್ಧಾರ ಮಾಡಿದರು. ನಾನು ಸುಮ್ಮನಿದ್ದೆ. ಆಗ ಅವರು ಇವಾಗ ಸಿಟಿಗೆ ಬಂದಿದ್ದಾನೆ, ಹೊರಗೆ ಅಷ್ಟೊಂದು ಪರಿಚಯ ಇರಲ್ಲ, ಸುಮ್ನೆ ಅವನಿಗೂ ಕಷ್ಟ. ಇವಾಗ ಅಂಗಡಿಯಲ್ಲಿ ಕೂಡ ಜಾಸ್ತಿ ಕೆಲಸ ಇದೆ, ನಾವು ಹೋಗುವಾಗ ಅವನನ್ನು ಕರ್ಕೊಂಡು ಹೋಗೋಕೆ ಬರುತ್ತೆ ಅಂತ ನನ್ನ ಕರಿಮಣಿ ಮಾಲೀಕ ಹೇಳಿದಾಗ ಎಲ್ಲರೂ ಸರಿ ಎಂದರು. ಮೊದಲಿಗೆ ನಮ್ಮ ಮನೆಯಲ್ಲಿ ಇದ್ದ ಅವನು ನಮ್ಮ ಜೊತೆಗೆ ಇರಲು ಸ್ವಲ್ಪ ಕಷ್ಟವಾಗಿತ್ತು. ದಿನ ಕಳೆದಂತೆ ಅವನು ನಮ್ಮ ಜೊತೆಯಲ್ಲಿ ಇದ್ದಿದ್ದರಿಂದ ಅವನು ನಮ್ಮಲ್ಲಿಯೇ ಒಬ್ಬನಾಗಿ ಬಿಟ್ಟ. ಅವನು ಕೆಲಸದವನು ಅಂತ ನಮಗೆ ಎನಿಸಲೇ ಇಲ್ಲ. ಗೊಂದಲ, ಆಶ್ಚರ್ಯ, ಕುತೂಹಲ, ಭಯ ಹೀಗೆ ಇದ್ದಾಗಲೇ ಒಂದು ದಿನ ನಮ್ಮ ಮಾವನವರು ಕೆಲಸ ಮುಗಿಸಿ ಅಂಗಡಿಯಿಂದ ಮನೆಗೆ ಬರಬೇಕಾದಾಗ ಕಾರು ಅಪಘಾತದಲ್ಲಿ ತೀರಿ ಹೋದರು. ಇನ್ನು ಈ ವಿಷಯ ಬಗ್ಗೆ ಕೇಳಿದ ನನ್ನ ಅತ್ತೆ ಕೂಡ ಶಾಕ್ನಲ್ಲಿ ಹೋಗಿಬಿಟ್ಟರು. ಹೀಗೆ ಒಂದೇ ಗಳಿಗೆಯಲ್ಲಿ ಎರಡೆರಡು ಕೆಟ್ಟ ಘಟನೆಗಳು ನಡೆದಿದ್ದವು. ಇನ್ನು ಎಲ್ಲಾ ಕಾರ್ಯಗಳನ್ನು ಮುಗಿಸಿದ ಬಳಿಕ ನನಗೂ ಹುಷಾರು ತಪ್ಪಿಬಿಟ್ಟಿತ್ತು. ಈ ನಡುವೆ ನನ್ನ ಸಲುವಾಗಿ ನನ್ನ ಯಜಮಾನನು ಕೂಡ ಮನೆಯಲ್ಲಿ ಇರತೊಡಗಿದರು. ಅವರೇ ನನ್ನ ಕಾಳಜಿ ಮಾಡುತ್ತಿದ್ದರು. ಇನ್ನು ಇಷ್ಟೆಲ್ಲ ಘಟನೆಗಳ ನಡುವೆ ಮನೆಗೆ ಬಂದಿದ್ದ ಸುಜಯ್ ಅಂಗಡಿಯನ್ನು ನೀಟಾಗಿ ನಡೆಸಿಕೊಂಡು ಹೋಗುತ್ತಿದ್ದ, ಎಲ್ಲಾ ಲೆಕ್ಕಗಳನ್ನು ಸರಿಯಾಗಿ ಒಪ್ಪಿಸುತ್ತಿದ್ದ, ಎಲ್ಲವೂ ವ್ಯಾಪಾರ ನಡೆಸಿದ್ದ. ಆದರೆ ಹೀಗೆ ಇದ್ದಾಗಲೇ ಒಂದು ದಿನ ನನ್ನ ಯಜಮಾನ ಪ್ರಕಾಶ್ ಅಂಗಡಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಅವರು ಹೋಗಲು ಸಿದ್ಧರಾಗಿದ್ದರು. ಹೀಗೆ ಹೋಗುವಾಗ ಅವತ್ತು ಇವನಿಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿ ಹೋದ. ಅವನು ಸರಿ ಅಂತ ಹೇಳಿದ್ದ. ಇನ್ನು ಈ ಸುಜಯ್ ಮನೆಯಲ್ಲಿ ತೆಗೆದುಕೊಂಡು ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದ. ಮನೆಯ ಗಿಡಗಳಿಗೆ ನೀರು ಹಾಕುವುದು, ಬಟ್ಟೆಗಳನ್ನು ವಾಷಿಂಗ್ ಮಷೀನ್ಗೆ ಹಾಕುವುದು, ಹೀಗೆ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ಮನೆಯಲ್ಲಿಯೇ ಇದ್ದ. ಆಗ ಮನೆಯಲ್ಲಿ ನಾನು ಮತ್ತೆ ಅವನು ಮಾತ್ರನೇ ಇದ್ದೆವು. ಈ ನಡುವೆ ನನಗೆ ಹುಷಾರಿಲ್ಲದಿದ್ದರೂ ಅವತ್ತು ಅಮಾವಾಸ್ಯೆ ಇದ್ದ ಕಾರಣ ಒಂದು ದಿನ ನಾನು ಮಧ್ಯಾಹ್ನದ ಹೊತ್ತಿಗೆ ಮೈಮೇಲೆ ನೀರು ಸುರಿದುಕೊಳ್ಳಲು ಹೋಗಿದ್ದೆ. ಅದೇ ಹೊತ್ತಿಗೆ ಇವನು ನಾನು ಬಟ್ಟೆಯನ್ನು ವಾಷಿಂಗ್ ಮೆಷಿನ್ಗೆ ಹಾಕ್ತೀನಿ ಅಂತ ಟೆರೆಸ್ ಮೇಲೆ ಹೋದ. ಹೀಗೆ ಮೈಮೇಲೆ ನೀರು ತೆಗೆದುಕೊಳ್ಳುವಾಗಲೇ ಒಳಗೆ ಕತ್ತಲೆ ಬಂದಂತೆ ಎನಿಸಿತು. ಕೂಡಲೇ ನಾನು ಕಿಟಕಿ ಕಡೆಗೆ ನೋಡಿದಾಗ ಯಾರೋ ಅಲ್ಲಿಂದ ಸರಿದಂತೆ ಎನಿಸಿತು. ನಾನು ಯಾವುದಾದರೂ ಪಾರಿವಾಳ ಅಥವಾ ಬೇರೆ ಪಕ್ಷಿ ಇದ್ದಿರಬಹುದು ಎಂದು ಸುಮ್ಮನಿದ್ದೆ. ಆಮೇಲೆ ಎಲ್ಲ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ರೆಸ್ಟ್ ಮಾಡಿದಾಗ ಯಾಕೋ ಕಣ್ಣು ಮುಚ್ಚಲೇ ಆಗಲೇ ಇಲ್ಲ. ಆಮೇಲೆ ಸ್ವಲ್ಪ ಮೊಬೈಲ್ ನೋಡಿದರೆ ಆಯ್ತು ಅಂತ ನನ್ನ ಮೊಬೈಲ್ ನೋಡಿದರೆ ಆಫ್ ಆಗಿಬಿಟ್ಟಿತ್ತು. ಅದೇ ಹೊತ್ತಿಗೆ ಇವನು ಮೇಲಿಂದ ಬಂದಾಗ ನಾನು ಸ್ವಲ್ಪ ನನ್ನ ಕರಿಮಣಿ ಮಾಲೀಕನಿಗೆ ಫೋನ್ ಮಾಡಿಕೊಡುವಂತೆ ಕೇಳಿದೆ. ಅದಕ್ಕ ಅವನು ಸರಿ ಅಂತ ಫೋನ್ ಕೊಟ್ಟು ಅಡಿಗೆ ಮನೆಗೆ ಹೋದ. ನಾನು ಇವರ ಜೊತೆಗೆ ಮಾತಾಡಿ ಆಮೇಲೆ ಸುಮ್ನೆ ಇವನ ಮೊಬೈಲ್ನಲ್ಲಿ ಏನಿದೆ ಅಂತ ನೋಡೋಣ ಅಂತ ನೋಡಿದಾಗ ನಾನು ಗಾಬರಿಯಾಗಿದ್ದೆ. ಅವನ ಮೊಬೈಲ್ನಲ್ಲಿ ಬರೀ ಅಂತಹ ವಿಡಿಯೋಗಳೇ ತುಂಬಿ ಹೋಗಿದ್ದವು. ನಾನು ಕೂಡ ನನಗೆ ಹುಷಾರಿಲ್ಲ ಅನ್ನೋದನ್ನೇ ಮರೆತು ಸಿನಿಮಾ ನೋಡೋಕೆ ಶುರು ಮಾಡಿದೆ. ಸ್ವಲ್ಪ ಸಮಯ ನೋಡಿದ ನನಗೆ ಯಾಕೋ ಏನೇನೋ ಅನ್ನಿಸತೊಡಗಿತ್ತು. ನನಗೆ ಯಾಕೋ ನನ್ನ ಕರಿಮಣಿ ಮಾಲೀಕನ ನೆನಪಾಯಿತು. ಅವನು ಏಕಾಂತದಲ್ಲಿ ಸಮಯ ಕಳೆಯದೆ ಸುಮಾರು 4 ತಿಂಗಳುಗಳೇ ಕಳೆದು ಹೋಗಿವೆ. ಅವನಿಗೆ ಈ ಬಗ್ಗೆ ಚಿಂತೆಯೇ ಇಲ್ಲ, ನನಗೂ ಇಲ್ಲಿವರೆಗೆ ಈ ಬಗ್ಗೆ ನೆನಪೇ ಆಗಿಲ್ಲ. ಆದಷ್ಟೇ ಇವಾಗ ಸಿನಿಮಾ ನೋಡಿದ ಮೇಲೆ ಯಾಕೋ ಬೇಕು ಎಂದು ಅನ್ನಿಸತೊಡಗಿತ್ತು. ಇವಾಗ ಏನು ಮಾಡಲಿ ಎಂದು ಸುಮ್ಮನಾಗಿ ಸ್ವಲ್ಪ ನನಗೆ ನಾನೇ ಸಮಾಧಾನ ಪಟ್ಟುಕೊಂಡೆ. ಆಮೇಲೆ ಮತ್ತೆ ಮೈಮೇಲೆ ನೀರು ಸುರಿದುಕೊಂಡು ಬರುವಾಗಲೇ ಕಾಲು ಜಾರಿ ಬಿದ್ದುಬಿಟ್ಟೆ. ನಾನು ಬಿದ್ದ ಸಪ್ಪಳಕ್ಕೆ ಇವನು ಏನಾಯ್ತೋ ಎಂದು ಅಡುಗೆ ಮಾಡುವುದನ್ನು ಬಿಟ್ಟು ಬಂದಿದ್ದ. ನನಗೆ ಮೇಲೆ ಹೇಳಲು ಕೂಡ ಆಗಲಿಲ್ಲ. ಕೊನೆಗೆ ಹಾಗೂ ಹೀಗೂ ಮಾಡಿ ಅವನು ಒಳಗೆ ಬಂದಾಗ ಅವನು ಶಾಕ್ ಆಗಿದ್ದ. ಕೊನೆಗೆ ನನಗೆ ಟವಲ್ ಕೊಟ್ಟು ಮಂಚದ ಮೇಲೆ ಕೂರಿಸಿ ಹೊರಗೆ ಹೋಗುವಾಗ ನಾನು ಸ್ವಲ್ಪ ಮುಲಾಮು ಹಚ್ಚುವಂತೆ ಹೇಳಿದೆ. ಅವನು ಹಚ್ಚುತ್ತಾ ನನ್ನ ಮೈಯನ್ನು ನಿಧಾನವಾಗಿ ಸವರಲು ಶುರು ಮಾಡಿದ್ದ. ನನಗೂ ಇವತ್ತು ತುಂಬಾನೇ ಬೇಕು ಎಂದು ಅನ್ನಿಸತೊಡಗಿತ್ತು. ಕಾರಣ ನಾನು ಅವನ ಸ್ಪರ್ಶವನ್ನು ಅನುಭವಿಸುತ್ತಾ ಸುಮ್ಮನಿದ್ದೆ. ಇದನ್ನೇ ಅವನು ನನ್ನ ಒಪ್ಪಿಗೆ ಎಂದು ತಿಳಿದು ನನ್ನನ್ನು ಅನುಭವಿಸಿ ಮಜಾ ಮಾಡಿದ್ದ. ನಾನು ಕೂಡ ಅವನಿಂದ ತುಂಬಾನೇ ಸುಖ ಅನುಭವಿಸಿ ತೃಪ್ತಿಪಟ್ಟೆ. ಅವತ್ತು ಎಲ್ಲವೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಸಮಯಕ್ಕೆ ನಡೆದುಬಿಟ್ಟಿತ್ತು. ಇದಾದ ಮೇಲೆ ನನಗೂ ನನ್ನ ಮೇಲೆ ಬೇಜಾರು ಎನಿಸಿಬಿಟ್ಟಿತ್ತು. ಏನೋ ಮಾಡಲು ಹೋಗಿ ಏನೋ ಆಯ್ತು ಅಂತ ಅನ್ನಿಸಿತು. ಅದು ಗೊತ್ತಿಲ್ಲದೆ ನಡೆದುಬಿಟ್ಟಿತ್ತು. ಅದಾದ ಮೇಲೆ ತುಂಬಾ ಸಲ ಅವನು ಮತ್ತೆ ಆ ಸುಖ ಪಡೆಯಲು ಪ್ರಯತ್ನ ಪಟ್ಟ. ಆದರೆ ನಾನು ಅದಕ್ಕೆ ಅವಕಾಶ ಕೊಡದೆ ಅವನನ್ನು ಬೇರೆ ಮನೆ ಮಾಡಿಕೊಂಡು ಹೋಗಲು ನನ್ನ ಗಂಡನಿಗೆ ಹೇಳಿ ಒತ್ತಾಯಿಸಿ ಮಾಡಿ ಅವನನ್ನು ಬೇರೆ ಕಳುಹಿಸಿದೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ.